ಗುಡ್ ಆಫ್ಟರ್ನೂನ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಿ ಡಿ ಎಸ್ ಆನ್ ಸ್ಯಾಲ್ರಿ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮುಂಚಿನ ವಿಡಿಯೋದಲ್ಲಿ ನಾನು ಟಿ ಡಿ ಎಸ್ ಅಂದರೆ ಏನು, ಟಿ ಡಿ ಎಸ್ ಆನ್ ಅದರ್ ದ್ಯಾನ್ ಸ್ಯಾಲ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ನೆಕ್ಸ್ಟ್ ಸ್ಟೆಪ್ ಬಂದು ಟಿ ಡಿ ಎಸ್ ಆನ್ ಸ್ಯಾಲ್ರಿ. ಸ್ಯಾಲ್ರಿಯಲ್ಲಿ ಟಿ ಡಿ ಎಸ್ ಯಾವ ಟೈಪಲ್ಲಿ ಲೆಸ್ ಮಾಡ್ತಾರೆ, ಸ್ಯಾಲ್ರಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಟಿ ಡಿ ಎಸ್ ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಇಟ್ ಈಸ್ ದ ಅಮೌಂಟ್ which is deducted from the income of an individual by an authorized deductor and deposited to the IT department. ಈಗ ಸ್ಯಾಲ್ರಿಯಿಂದ ಟಿ ಡಿ ಎಸ್ ಅನ್ನು ಲೆಸ್ ಮಾಡಿ ಒಂದು ಎಂಪ್ಲಾಯಿಗೆ ಸ್ಯಾಲ್ರಿ ಬರುವಾಗ ಮಂತ್ಲಿ ಸ್ಯಾಲ್ರಿ ಬರ್ತದೆ. ಆ ಸ್ಯಾಲ್ರಿಯಲ್ಲಿ ಆ್ಯಸ್ ಪರ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟಿ ಡಿ ಎಸ್ ಅನ್ನು ಲೆಸ್ ಮಾಡ್ತಾರೆ. ಆ ಟಿ ಡಿ ಎಸ್ ಅನ್ನು ಲೆಸ್ ಮಾಡಿ ಎಂಪ್ಲಾಯರ್ ಆ ಅಮೌಂಟನ್ನು ಐ ಟಿ ಡಿಪಾರ್ಟ್ಮೆಂಟಿಗೆ ಡೆಪಾಸಿಟ್ ಮಾಡಬೇಕು. ಇದು ಟಿ ಡಿ ಎಸ್ ಆನ್ ಸ್ಯಾಲ್ರಿ. ವಾಟ್ ಈಸ್ ಟಿ ಡಿ ಎಸ್ ಆನ್ ಸ್ಯಾಲ್ರಿ? ಟಿ ಡಿ ಎಸ್ ಆನ್ ಸ್ಯಾಲ್ರಿ ಮೀನ್ಸ್ ದ್ಯಾಟ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಡಿಡಕ್ಟೆಡ್ ಬೈ ದ ಎಂಪ್ಲಾಯರ್ ಎಟ್ ದ ಟೈಮ್ ಆಫ್ ಡೆಪಾಸಿಟಿಂಗ್ ದ ಸ್ಯಾಲರಿ ಇನ್ ಟು ದ ಎಂಪ್ಲಾಯೀಸ್ ಅಕೌಂಟ್. ಎಂಪ್ಲಾಯಿದು ಸ್ಯಾಲ್ರಿಯನ್ನು ಅಕೌಂಟಿಗೆ ಡೆಪಾಸಿಟ್ ಮಾಡುವ ಮುಂಚೆ ಅವನು ಟಿ ಡಿ ಎಸ್ಸಲ್ಲಿ ಬಂದರೆ, ಟಿ ಡಿ ಎಸ್ ಲ್ಯಾಬಲ್ಲಿ ಬಂದರೆ ಟಿ ಡಿ ಎಸ್ಸನ್ನು ಲೆಸ್ ಮಾಡಿ ಸ್ಯಾಲ್ರಿಯನ್ನು ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ನೆಕ್ಸ್ಟ್, ದ ಅಮೌಂಟ್ ಡಿಡಕ್ಟೆಡ್ ಫ್ರಮ್ ಎಂಪ್ಲಾಯೀಸ್ ಅಕೌಂಟ್ ಈಸ್ ಡೆಪಾಸಿಟೆಡ್ ವಿತ್ ದ ಗವರ್ಮೆಂಟ್ ಬೈ ದ ಎಂಪ್ಲಾಯರ್. ಸೆಕೆಂಡ್ ಒನ್, ಬಿಫೋರ್ ಆ್ಯನ್ ಎಂಪ್ಲಾಯರ್ ಡಿಡಕ್ಟ್ಸ್ ದ ಟ್ಯಾಕ್ಸ್ ಎಟ್ ಸೋರ್ಸ್ ಫ್ರಮ್ ಆ್ಯನ್ ಎಂಪ್ಲಾಯೀಸ್ ಸ್ಯಾಲ್ರಿ, he or she must obtain TAN registration. ಒಂದು ಎಂಪ್ಲಾಯರಿಗೆ ಎಂಪ್ಲಾಯಿಯಿಂದ ಟಿ ಡಿ ಎಸ್ ಲೆಸ್ ಮಾಡಬೇಕಾದ್ರೆ ಎಂಪ್ಲಾಯರ್ ಹತ್ರ ಟ್ಯಾನ್ ನಂಬರ್ ಇರಬೇಕು. ಹಿ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ ಟ್ಯಾನಲ್ಲಿ ಅವನು ರಿಜಿಸ್ಟರ್ ಆದರೆ ಮಾತ್ರ ಎಂಪ್ಲಾಯಿ ಸ್ಯಾಲ್ರಿಯಲ್ಲಿ ಅವನು ಟಿ ಡಿ ಎಸ್ ಲೆಸ್ ಮಾಡಲಿಕ್ಕೆ ಅವನಿಗೆ ಅಥಾರಿಟಿ ಇರ್ತದೆ. ಇಫ್ ಹಿ ಈಸ್ ನಾಟ್ ಎ ಟ್ಯಾನ್ ರಿಜಿಸ್ಟರ್ಡ್ ಎಂಪ್ಲಾಯರ್, ಟ್ಯಾನ್ ರಿಜಿಸ್ಟರ್ಡ್ ಕಂಪನಿ ಆಗದೇ ಇದ್ದರೆ he is not liable to deduct TDS from his employees. Next, the tax deduction and collection account number or TAN number is essentially 10 digits alphanumeric number. TAN number 10 digits ಅಲ್ಲಿ ಇರ್ತದೆ. ಅದು ಆಲ್ಫಾನ್ಯೂಮೆರಿಕಲ್ಲಿ ಇರುವಂಥ ನಂಬರ್. ಯೂಸ್ಡ್ ಟು ಟ್ರ್ಯಾಕ್ ಟ್ಯಾಕ್ಸ್ ಡಿಡಕ್ಷನ್ ಆಸ್ ವೆಲ್ ಆಸ್ ಆ್ಯಂಡ್ ರೆಮಿಟೆನ್ಸ್ ಬೈ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈಗ ಟ್ಯಾನ್ ನಂಬರಲ್ಲಿ ಒಂದು ಕಂಪನಿಯ ಟ್ಯಾನ್ ನಂಬರ್ ಇದ್ದರೆ ಆ ಟ್ಯಾನ್ ನಂಬರ್ ಅಂಡರ್ ಎಷ್ಟು ಜನ ಎಂಪ್ಲಾಯಿದು ಟಿ ಡಿ ಎಸ್ ಲೆಸ್ ಮಾಡಿ ಡೆಪಾಸಿಟ್ ಮಾಡಿದ್ದಾರೆ ಇದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಟಿ ಡಿ ಎಸ್ ಆನ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡುವ ಫಾರ್ಮುಲಾ ಹೇಗೆ? ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟಿ ಡಿ ಎಸ್ ಆನ್ ಸ್ಯಾಲ್ರಿ: income tax rate is equal to income tax payable computed with slab rate. ಈಗ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಅಂತಿದೆ, ಅದು ಗೌರ್ಮೆಂಟ್ ಫಿಕ್ಸ್ ಮಾಡುವಂಥದ್ದು. ಎವ್ರಿ ಬಜೆಟ್ ಟೈಮಲ್ಲಿ ಆ ಟ್ಯಾಕ್ಸ್ ಸ್ಲ್ಯಾಬ್ ರಿವೈಸ್ ಮಾಡ್ತಾರೆ. ಅದು ರಿವೈಸ್ ಮಾಡುವ ಅಥಾರಿಟಿ ಗೌರ್ಮೆಂಟಿಗೆ ಇರ್ತದೆ, ಅವರು ರಿವೈಸ್ ಮಾಡ್ತಾರೆ. ಆ್ಯಸ್ ಪರ್ ದ್ಯಾಟ್ ಸ್ಲ್ಯಾಬ್ employee has to calculate his income tax amount divided by estimated revenue for the financial year. ಆ ಇಯರಲ್ಲಿ ಆ ಎಂಪ್ಲಾಯಿಗೆ ಎಷ್ಟು ರೆವೆನ್ಯೂ ಅಂದರೆ ಸ್ಯಾಲರಿ, ಇನ್ಕಮ್ ಎಷ್ಟಿದೆ ಅದು. ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ರೆವೆನ್ಯೂ ಫಾರ್ ದ ಫೈನಾನ್ಷಿಯಲ್ ಇಯರ್ ಈಸ್ ಈಕ್ವಲ್ ಟು ಇನ್ಕಮ್ ಟ್ಯಾಕ್ಸ್ ರೇಟ್. ನೆಕ್ಸ್ಟ್, how to calculate TDS on salary under the section 192. ಈ ಟಿ ಡಿ ಎಸ್ ಆನ್ ಸ್ಯಾಲ್ರಿ ಯಾವತ್ತೂ ಬರುವಂಥದ್ದು 192 ಸೆಕ್ಷನಲ್ಲಿ. ಅಂಡರ್ 192 ಸೆಕ್ಷನ್ ಟಿ ಡಿ ಎಸ್ ಆನ್ ಸ್ಯಾಲ್ರಿ ವಿಲ್ ಬಿ ಕ್ಯಾಲ್ಕುಲೇಟೆಡ್. ವೈಲ್ ದ ಬೇಸಿಕ್ ಸ್ಯಾಲ್ರಿ ಈಸ್ ಫುಲ್ಲಿ ಟ್ಯಾಕ್ಸೇಬಲ್ ಅಕಾರ್ಡಿಂಗ್ ಟು ದ ರೆಸ್ಪೆಕ್ಟಿವ್ ಟ್ಯಾಕ್ಸ್ ಬ್ರ್ಯಾಕೆಟ್. ಸಮ್ ಎಕ್ಸೆಪ್ಷನ್ಸ್ are available for payment made as allowance and perks.
ಈಗ ಸ್ಯಾಲ್ರಿಯಲ್ಲಿ ಒಂದು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡುವಾಗ ಅದರಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರ್ತದೆ. ಬೇಸಿಕ್, DA, HRA, ಕನ್ವೆಯನ್ಸ್, ಮೆಡಿಕಲ್, ಅದರ್ ಅಲವೆನ್ಸ್, ಪರ್ಕ್ಸ್ ಅಂತ ಬೇರೆ ಬೇರೆ ಕಾಂಪೊನೆಂಟ್ಸಲ್ಲಿ ಸ್ಯಾಲ್ರಿಯನ್ನು ಕೊಡ್ತಾರೆ. ಈ ಎಲ್ಲ ಕಾಂಪೊನೆಂಟ್ಸ್ ಕೂಡ ಟ್ಯಾಕ್ಸೇಬಲ್ ಆಗಿರೋದಿಲ್ಲ. ಸಚ್ ಆಸ್ ಅಲವೆನ್ಸ್ ಈಸ್ ಎಕ್ಸೆಂಪ್ಟ್. ಕೆಲವು ಅಲವೆನ್ಸ್ ಟ್ಯಾಕ್ಸ್ ಅಂಡರ್ ಬರೋದಿಲ್ಲ, ಮತ್ತು ಪರ್ಕ್ಸ್ ಕೂಡ ಟ್ಯಾಕ್ಸ್ ಅಂಡರ್ ಬರೋದಿಲ್ಲ. ಹೀಗೆ ಅವನದು ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಇನ್ಕಮ್, ಯಾವುದು ಬೇಸಿಕ್, DA, HRA, ದೀಸ್ ಆರ್ ದ ಟ್ಯಾಕ್ಸೇಬಲ್ ಇನ್ಕಮ್ಸ್. ಯಾವುದು ಟ್ಯಾಕ್ಸ್ ಅಂಡರ್ ಬರ್ತದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಂತರ ಆ್ಯಸ್ ಪರ್ ಅವನ ಸ್ಯಾಲ್ರಿ ಪ್ರಕಾರ ಸ್ಯಾಲ್ರಿಯನ್ನು ನೋಡಿ TDS ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಡರ್ ಸೆಕ್ಷನ್ 192. ನೆಕ್ಸ್ಟ್, ಯು ಕ್ಯಾನ್ ಕ್ಯಾಲ್ಕುಲೇಟ್ TDS ಆನ್ ಯುವರ್ ಇನ್ಕಮ್ ಬೈ ಫಾಲೋವಿಂಗ್ ದ ಬಿಲೋ ಸ್ಟೆಪ್ಸ್. TDS ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಯಾವ ಇನ್ಕಮ್ TDS ಅಲ್ಲಿ ಬರುವುದಿಲ್ಲ, TDS ಇಂದ ಎಕ್ಸಂಪ್ಷನ್ ಇದೆ, ಅದರ ಬಗ್ಗೆ. ಫಸ್ಟ್ ಸ್ಟೆಪ್, ಕ್ಯಾಲ್ಕುಲೇಟ್ ಗ್ರಾಸ್ ಮಂತ್ಲಿ ಇನ್ಕಮ್ ಆ್ಯಸ್ ಎ ಸಮ್ ಆಫ್ ಬೇಸಿಕ್ ಇನ್ಕಮ್, ಅಲವೆನ್ಸಸ್ ಆ್ಯಂಡ್ ಪರ್ಕ್ವಿಸಿಟ್ಸ್. ಅವನ ಮಂತ್ಲಿ ಇನ್ಕಮನ್ನು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾಸ್ ಮಂತ್ಲಿ ಇನ್ಕಮಲ್ಲಿ ಬೇಸಿಕ್ ಇನ್ಕಮ್ ಇರ್ತದೆ, ಅಲವೆನ್ಸ್ ಇರ್ತದೆ ಆ್ಯಂಡ್ ಪರ್ಕ್ವಿಸಿಟ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವನ ಗ್ರಾಸ್ ಇನ್ಕಮ್ ಬರ್ತದೆ. ನೆಕ್ಸ್ಟ್, ಸ್ಟೆಪ್ 2, ಕ್ಯಾಲ್ಕುಲೇಟ್ ಅವೈಲೇಬಲ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. Exemptions are applicable on allowances such as medical, HRA and travel. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಅವನ ಗ್ರಾಸ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಒಂದು ಎಂಪ್ಲಾಯಿದು ಗ್ರಾಸ್ ಇನ್ಕಮ್ ಕ್ಯಾಲ್ಕುಲೇಟ್ ಆದಮೇಲೆ ಗ್ರಾಸ್ ಇನ್ಕಮಲ್ಲಿ ವಾಟ್ ಎವರ್ ಇನ್ಕಮ್ ಹೀ ಈಸ್ ಅರ್ನಿಂಗ್ ಎಲ್ಲ ಆ್ಯಡ್ ಮಾಡಿದರೆ ಅವನ ಗ್ರಾಸ್ ಇನ್ಕಮ್ ಆಗುತ್ತೆ. ಆ ಗ್ರಾಸ್ ಇನ್ಕಮಲ್ಲಿ ಸಮ್ ಪಾರ್ಟ್ಸ್ ಆರ್ ಎಕ್ಸೆಂಪ್ಟ್. ಆ ಎಕ್ಸೆಂಪ್ಟ್ ಯಾವುದಿದೆ? ಕ್ಯಾಲ್ಕುಲೇಟ್ ಅವೈಲೇಬಲ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೆಕ್ಷನ್ 10ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 10ನಲ್ಲಿ ಸಮ್ ಇನ್ಕಮ್ಸ್ ಆರ್ ಎಕ್ಸಂಪ್ಷನ್ಸ್. ಅದು ಯಾವುದು? ಎಕ್ಸಂಪ್ಷನ್ಸ್ ಆರ್ ಅಪ್ಲಿಕೇಬಲ್ ಆನ್ ಅಲವೆನ್ಸಸ್ ಸಚ್ ಆಸ್ ಮೆಡಿಕಲ್, HRA ಆ್ಯಂಡ್ ಟ್ರಾವೆಲ್. ಮೆಡಿಕಲ್ ಅಲವೆನ್ಸ್ ಎಕ್ಸೆಂಪ್ಟ್ ಆಗಿರ್ತದೆ. HRAಯಲ್ಲಿ ಸರ್ಟನ್ ಪರ್ಸೆಂಟೇಜ್ ಆಫ್ HRA ಇನ್ಕಮ್ ಈಸ್ ಎಕ್ಸೆಂಪ್ಟ್ ಆ್ಯಂಡ್ ಟ್ರಾವೆಲ್ ಅಲವೆನ್ಸ್ ಅದು ಎಕ್ಸೆಂಪ್ಷನ್ ಆಗಿರ್ತದೆ, ಟ್ಯಾಕ್ಸ್ ಅಂಡರ್ ಬರೋದಿಲ್ಲ. ಇದನ್ನು ಮೈನಸ್ ಮಾಡಿ. ಈಗ ಗ್ರಾಸ್ ಇನ್ಕಮಲ್ಲಿ ಮೆಡಿಕಲ್ ಅಲವೆನ್ಸ್ ಎಷ್ಟಿದೆ, HRA ಸರ್ಟನ್ ಪರ್ಸೆಂಟೇಜ್ ಎಷ್ಟು, ಪರ್ಸೆಂಟೇಜ್ ಆಫ್ ಇನ್ಕಮ್ ಆ್ಯಂಡ್ ಟ್ರಾವೆಲ್ ಅಲವೆನ್ಸ್ ಇದನ್ನು ಗ್ರಾಸ್ ಇನ್ಕಮಲ್ಲಿ ಮೈನಸ್ ಮಾಡಬೇಕು. ನೆಕ್ಸ್ಟ್, ಸ್ಟೆಪ್ 3, ರೆಡ್ಯೂಸ್ ಎಕ್ಸಂಪ್ಷನ್ಸ್ ಅಕಾರ್ಡಿಂಗ್ ಟು ಸ್ಟೆಪ್ 2 ಫಾರ್ ದ ಗ್ರಾಸ್ ಮಂತ್ಲಿ ಇನ್ಕಮ್ ಕ್ಯಾಲ್ಕುಲೇಟೆಡ್ ಇನ್ ಸ್ಟೆಪ್ 1. ಈ ಸ್ಟೆಪ್ 1ನಲ್ಲಿ ನಾವು ಗ್ರಾಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಆ ಗ್ರಾಸ್ ಇನ್ಕಮಿಂದ ಸ್ಟೆಪ್ 2ಅಲ್ಲಿ ಯಾವುದೆಲ್ಲ ಎಕ್ಸಂಪ್ಷನ್ ಇದೆ, ಯಾವುದೆಲ್ಲ ಎಕ್ಸಂಪ್ಷನ್ ಅದನ್ನು ಆ್ಯಡ್ ಮಾಡಿ ಸ್ಟೆಪ್ 1ಇಂದ ಮೈನಸ್ ಮಾಡಬೇಕು. ಆವಾಗ ಅವನ ಇನ್ಕಮಲ್ಲಿ ಲೆಸ್ ಆಗುತ್ತೆ, ಟ್ಯಾಕ್ಸೇಬಲ್ ಇನ್ಕಮ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಫೋರ್ತ್ ಸ್ಟೆಪ್, ಆ್ಯಸ್ TDS ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಇಯರ್ಲಿ ಇನ್ಕಮ್, ಮಲ್ಟಿಪ್ಲೈ ದ ಕರೆಸ್ಪಾಂಡಿಂಗ್ ಫಿಗರ್ ಫ್ರಮ್ ದ ಅಬವ್ ಕ್ಯಾಲ್ಕುಲೇಷನ್ ಬೈ 12. ಈಗ ಸ್ಟೆಪ್ 1ನಲ್ಲಿ ನಾವು ಗ್ರಾಸ್ ಮಂತ್ಲಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದರಲ್ಲಿ ಒಂದು ಎಂಪ್ಲಾಯಿದು ಎಲ್ಲ ಇನ್ಕಮ್ ಆ್ಯಡ್ ಆಗಿರ್ತದೆ. ಸ್ಟೆಪ್ 2ಅಲ್ಲಿ ಎಕ್ಸಂಪ್ಷನ್ ಯಾವುದೆಲ್ಲ ಉಂಟು ಅಂಡರ್ ಸೆಕ್ಷನ್ 10ನಲ್ಲಿ ಯಾವೆಲ್ಲ ಇನ್ಕಮ್ ಎಕ್ಸಂಪ್ಷನ್ ಇದೆ ಅದನ್ನು ಆ್ಯಡ್ ಮಾಡ್ತೇವೆ. ಅದು ಆ್ಯಡ್ ಮಾಡಿ ಸ್ಟೆಪ್ 1ಇಂದ ಡಿಡಕ್ಟ್ ಮಾಡ್ತೇವೆ, ಮೈನಸ್. ಗ್ರಾಸ್ ಇನ್ಕಮಿಂದ ಎಕ್ಸಂಪ್ಷನನ್ನು ಮೈನಸ್ ಮಾಡ್ತೇವೆ. ಆವಾಗ ಅವನದು ಟ್ಯಾಕ್ಸೇಬಲ್ ಇನ್ಕಮ್ ಬರ್ತದೆ. ಎಷ್ಟು ಅಮೌಂಟ್ ಟ್ಯಾಕ್ಸೇಬಲ್ ಆಗಿರ್ತದೆ ಆ ಅಮೌಂಟ್ ನಾವು ಫೈಂಡ್ ಔಟ್ ಮಾಡ್ಬೋದು. ಆ ಅಮೌಂಟ್ ಫೈಂಡ್ ಔಟ್ ಮಾಡಿದ ಮೇಲೆ ಆ ಅಮೌಂಟ್ ಟ್ಯಾಕ್ಸೇಬಲ್ ಆಗಿರ್ತದೆ. ಆ ಟ್ಯಾಕ್ಸೇಬಲ್ ಅಮೌಂಟನ್ನು ನಾವು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ, ಕರೆಂಟ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹೇಗಿದೆ ಅದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅವನದು ಗ್ರಾಸ್ ಇನ್ಕಮ್ ಮೈನಸ್
ಎಕ್ಸಂಪ್ಷನ್ ಇಸ್ ಈಕ್ವಲ್ ಟು ನೆಟ್ ಟ್ಯಾಕ್ಸೇಬಲ್ ಇನ್ಕಮ್. ಆ ಟ್ಯಾಕ್ಸೇಬಲ್ ಇನ್ಕಮನ್ನು ಆ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಆ ಟ್ಯಾಕ್ಸ್ ಸ್ಲ್ಯಾಬ್ನಿಂದಾಗಿ ಅವನದು ಟ್ಯಾಕ್ಸ್ ಅಮೌಂಟ್ ಅರೈವ್ ಆಗುತ್ತೆ. ಆ ಟ್ಯಾಕ್ಸ್ ಅಮೌಂಟ್ ಬಂದು ಇಯರ್ಲಿ ಮಾಡ್ಬೋದು ನಾವು. ಇಯರ್ಲಿ ಅಂದರೆ ಒಂದು ಟ್ಯಾಕ್ಸೇಬಲ್ ಇನ್ಕಮ್ ಪರ್ ಮಂತ್ ಇಂಟು 12 ಮಾಡಿದಾಗ 1 ಇಯರಿಗೆ ಅವನದು ಟ್ಯಾಕ್ಸೇಬಲ್ ಇನ್ಕಮ್ ಅಮೌಂಟ್ ನಮಗೆ ಸಿಗ್ತದೆ. ಆ ಟ್ಯಾಕ್ಸೇಬಲ್ ಅಮೌಂಟನ್ನು ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಆ್ಯಸ್ ಪರ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿ ಅವನದು ಪರ್ ಇಯರ್ ಟ್ಯಾಕ್ಸ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಇಯರ್ಲಿ ಟ್ಯಾಕ್ಸ್ ಬಂದು ಈಗ ನೆಕ್ಸ್ಟ್, ಈಗ ಮಂತ್ಲಿ ಸ್ಯಾಲ್ರಿಯಲ್ಲಿ ಎಷ್ಟು ಟ್ಯಾಕ್ಸ್ ಲೆಸ್ ಮಾಡಬೇಕು. ಈಗ ಇಯರ್ಲಿ ಟ್ಯಾಕ್ಸಲ್ಲಿ ನಿಮಗೆ ಟ್ಯಾಕ್ಸ್ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ ಒಂದು 12,000 ಟ್ಯಾಕ್ಸ್ ಬಂತು, ಟ್ಯಾಕ್ಸ್ ಪೇಯಬಲ್ ಫಾರ್ ದ ಇಯರ್. ಅದನ್ನು ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 12,000 ಡಿವೈಡೆಡ್ ಬೈ 12,000 ಡಿವೈಡ್ ಬೈ ನಂಬರ್ ಆಫ್ ಮಂತ್ಸ್ ಬಂದು 12. ಆವಾಗ 1,000 ಪರ್ ಮಂತ್ ಇಸ್ ದ ಹಿಸ್ ಟ್ಯಾಕ್ಸ್. ಆ 1,000 ಅಮೌಂಟನ್ನು ಟ್ಯಾಕ್ಸಲ್ಲಿ ಏನು ಬಂದಿದೆ 1,000, ಆ 1,000 ಅಮೌಂಟನ್ನು ಅವನ ಸ್ಯಾಲ್ರಿಯಲ್ಲಿ ಲೆಸ್ ಮಾಡಿ ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ನೆಕ್ಸ್ಟ್, ಇಫ್ ಯು ಹ್ಯಾವ್ ಎನಿ ಇನ್ಕಮ್, ಸ್ಟೆಪ್ 5 ಅಲ್ಲಿ ಇಫ್ ಯು ಹ್ಯಾವ್ ಎನಿ ಅದರ್ ಇನ್ಕಮ್ such as income from house rent or incurred losses from paying housing loan interest, this amount from figure in step 4. ಇದು ಆದಮೇಲೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇದು ಎಕ್ಸಂಪ್ಷನ್ ಬರ್ತದೆ, ಟ್ಯಾಕ್ಸಲ್ಲಿ ಲೆಸ್ ಮಾಡ್ಬೋದು. ನೆಕ್ಸ್ಟ್ 6th one, next subtract the amount from the gross income determined in step 5 that represents your investment for the year that are subject to chapter 6A. Chapter 6A ಅಲ್ಲಿ ಸಮ್ ಆಫ್ ದ ಇನ್ವೆಸ್ಟ್ಮೆಂಟ್, ಕೆಲವು ಇನ್ವೆಸ್ಟ್ಮೆಂಟ್ ನೀವು ಮಾಡ್ಬೋದು. ಆ ಇನ್ವೆಸ್ಟ್ಮೆಂಟನ್ನು 6A ಚಾಪ್ಟರ್ 6A ಅಂತ ಹೇಳ್ತಾರೆ, ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಆ ಇನ್ವೆಸ್ಟ್ಮೆಂಟ್ಗಳು ಯಾವುದು? ಸ್ಟೆಪ್ 7 ಅಲ್ಲಿ ಎ ಗುಡ್ ಇಲಸ್ಟ್ರೇಷನ್ ಫಾರ್ ದಿಸ್ ಈಸ್ ದ up to 1.5 lakhs exemption provided by section 80C. 80C ಅಲ್ಲಿ 1,50,000 ವರೆಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಲಿಮಿಟ್ 1,50,000 ವರೆಗೆ ಮಾತ್ರ. ಈ 80C ಅಲ್ಲಿ ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ವಿಚ್ ಕವರ್ಸ್ ಎ ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇನ್ಕ್ಲೂಡಿಂಗ್ PPF, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಮ್ಯೂಚುವಲ್ ಫಂಡ್, ಹೌಸ್ ಲೋನ್ ರೀಪೇಮೆಂಟ್, NSC, ಸುಕನ್ಯಾ ಸಮೃದ್ಧಿ ಅಕೌಂಟ್ ಆ್ಯಂಡ್ ಅದರ್ಸ್. ಇದೆಲ್ಲ ನಾವು 80Cಯಲ್ಲಿ ತೋರಿಸ್ಬೋದು. ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಇನ್ವೆಸ್ಟ್ಮೆಂಟನ್ನು ನಾವು 80Cಯಲ್ಲಿ ತೋರಿಸಿ ಮ್ಯಾಕ್ಸಿಮಮ್ ಅಪ್ ಟು 1.5 lakhs ವರೆಗೆ ಇನ್ವೆಸ್ಟ್ಮೆಂಟ್ ತೋರಿಸ್ಬೋದು 80Cಯಲ್ಲಿ. ಹೀಗೆ ಬೇರೆ ಬೇರೆ ಸೆಕ್ಷನಲ್ಲಿ ಡಿಫ್ರೆಂಟ್ ಲಿಮಿಟ್ ಇದೆ. ಅದರ ಪ್ರಕಾರ ಇನ್ವೆಸ್ಟ್ ಮಾಡಿದರೆ ಟ್ಯಾಕ್ಸೇಬಲ್ ಇನ್ಕಮ್ ಕಮ್ಮಿ ಮಾಡಲಿಕ್ಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ 8, ರೆಡ್ಯೂಸ್ ದ ಮ್ಯಾಕ್ಸಿಮಮ್ ಸ್ಯಾಲ್ರಿ ಮೈನಸ್ ರಿಲೇಟೆಡ್ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್. ನಾವು ಈಗ ಸ್ಯಾಲ್ರಿ ಮೈನಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಮತ್ತು ಸಮ್ ಇನ್ಕಮ್ಸ್ ಆರ್ ಎಕ್ಸೆಂಪ್ಟ್, ಅದೆಲ್ಲ ಮೈನಸ್ ಮಾಡಿದ ಮೇಲೆ ನಿಮ್ಮ ಇನ್ಕಮ್ ಸಿಗತ್ತೆ. ಲಾಸ್ಟ್ ಸ್ಟೆಪ್, ಕರೆಂಟ್ ಟ್ಯಾಕ್ಸ್ ರೇಟ್ಸ್ ಇನ್ ಇನ್ಕಮ್. ಕರೆಂಟ್ ಟ್ಯಾಕ್ಸ್ ರೇಟ್ ಪ್ರಕಾರ ಕರೆಂಟ್ಲಿ ಯಾವುದಿದೆ, ಕರೆಂಟ್ ಫೈನಾನ್ಷಿಯಲ್ ಇಯರಲ್ಲಿ ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಇದೆ ಅದರ ಪ್ರಕಾರ ನಿಮ್ಮ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಕರೆಂಟ್ಲಿ ಈಗ 2023-24 ಯಾವ ಟ್ಯಾಕ್ಸ್ ಸ್ಲ್ಯಾಬ್ ಇದೆ? 22-23 ಡಿಫ್ರೆಂಟ್ ಸ್ಲ್ಯಾಬ್ ಇತ್ತು. ಏಪ್ರಿಲ್ 2023 ಗೌರ್ಮೆಂಟ್ ಟ್ಯಾಕ್ಸ್ ಸ್ಲ್ಯಾಬನ್ನು ರಿವೈಸ್ ಮಾಡಿದೆ. ಈಗ ಕರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ ಈಸ್ ಅಪ್ ಟು rupees 3 lakh. 3 lakh ವರೆಗೆ ಏನು ಇನ್ಕಮ್ ಇದೆ, ಆ 3 lakh ವರೆಗೆ ಇನ್ಕಮ್ ಇದ್ದವರಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಬರೋದಿಲ್ಲ, 0%. ಫಾರ್ ಎಕ್ಸಾಂಪಲ್ ಈಗ 4 lakh ಇನ್ಕಮ್ ಇದೆ ಒಂದು ಪರ್ಸನಿಗೆ, ಇಂಡಿವಿಜುವಲ್ ಪರ್ಸನಿಗೆ 4 lakh ಇನ್ಕಮ್ ಇದೆ. ಆವಾಗ ಅವನು ಎನಿ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಹಿ ಈಸ್ ಅರ್ನಿಂಗ್ 4 lakh ಇನ್ಕಮ್.
ಆವಾಗ ಅವನು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರ್ತಾನೆ. ಸಪೋಸ್ ಹಿಸ್ ಇನ್ಕಮ್ ಈಸ್ 4 lakh, he is invested 1 lakh in under 80C. ಟೋಟಲ್ ಅಮೌಂಟ್ ಈಸ್ 1 lakh. 1 lakh ಅನ್ನು 80Cಯಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಆವಾಗ 4 lakh ಮೈನಸ್ 1 lakh, ಅವನ ಟ್ಯಾಕ್ಸೇಬಲ್ ಇನ್ಕಮ್ ಈಸ್ 3 lakh. ಸೊ ಆ ಕೇಸಲ್ಲಿ ಅವನು ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ 4 lakh ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರ್ತಿತ್ತು. ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಅವನು ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರೋದಿಲ್ಲ. ಸೆಕೆಂಡ್, ಫ್ರಮ್ 3 lakh to 6 lakh, ಅಬೌವ್ 3 lakh, 3 lakhಗಿಂತ ಜಾಸ್ತಿ, ಬಿಲೋ 6 lakh ಇನ್ವೆಸ್ಟ್ಮೆಂಟ್ ಸ್ಯಾಲ್ರಿ ಇದ್ದರೆ, ಅಬೌವ್ 3 lakh, ಬಿಲೋ 6 lakh ಇನ್ಕಮ್ ಇದ್ದರೆ ಟ್ಯಾಕ್ಸ್ ಸ್ಲ್ಯಾಬ್ ಈಸ್ 5% ಆನ್ ಅಬೌವ್ 3 lakh. 3 lakhಗಿಂತ ಜಾಸ್ತಿ ಅಮೌಂಟಿಗೆ 5% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ 6 lakhಗಿಂತ ಜಾಸ್ತಿ, 6 lakhಗಿಂತ ಜಾಸ್ತಿ, 9 lakhಗಿಂತ ಕಮ್ಮಿ, ಆವಾಗ 10% ಟ್ಯಾಕ್ಸ್ ಸ್ಲ್ಯಾಬ್ ಈಸ್ ಕ್ಯಾಲ್ಕುಲೇಟೆಡ್. 6 to 9 ಇದ್ದರೆ 10% ಕ್ಯಾಲ್ಕುಲೇಟ್ ಆಗುತ್ತೆ. 9 to 12, ಮೋರ್ ದ್ಯಾನ್ 9, ಬಿಲೋ 12 lakh ಇನ್ಕಮ್ ಇದ್ದರೆ 15% ಆಫ್ ಟೋಟಲ್ ಇನ್ಕಮ್, 15% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಮೋರ್ ದ್ಯಾನ್ 12 lakh, ಬಿಲೋ 15 lakh ಇದ್ದರೆ 20% ಆಫ್ ಹಿಸ್ ಟೋಟಲ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸೆಬಲ್. ಅಬೌವ್ 15 lakh ಇದ್ದರೆ 30% ಆಫ್ ಟೋಟಲ್ ಇನ್ಕಮ್, 30% ಕ್ಯಾಲ್ಕುಲೇಟ್ ಆಗುತ್ತೆ. ಹೀಗೆ ಇದು ಕರೆಂಟ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್. ಅಪ್ ಟು 3 lakh 0, 3 to 6 lakh 5%, 6 to 9 lakh 10%, 9 to 12 lakh 15%, 12 to 15 lakh 20%, ಅಬೌವ್ 15 lakh ಇದ್ದರೆ 30% ಟ್ಯಾಕ್ಸ್. ಇದು ಬ್ರೀಫಾಗಿ ಕರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ ಯಾವುದಿದೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಒಂದು ಇಂಡಿವಿಜುವಲಿಗೆ ಟ್ಯಾಕ್ಸ್ ಇನ್ಕಮ್ ಎಷ್ಟಿದೆ, ಅದರ ನಂತರ ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾನೆ ಇದೆಲ್ಲ ಮೈನಸ್ ಮಾಡಿ ಸರ್ಟನ್ ರಿಬೇಟ್ ಇದೆ, ಇನ್ಕಮ್ ರಿಬೇಟ್ ಇದೆ, ಟ್ಯಾಕ್ಸ್ ರಿಬೇಟ್ ಇದೆ, ಅದೆಲ್ಲ ಮೈನಸ್ ಮಾಡಿ ಅವನ ಟ್ಯಾಕ್ಸೇಬಲ್ ಇನ್ಕಮ್ ಬರ್ತದೆ. ಆ ಟ್ಯಾಕ್ಸೇಬಲ್ ಇನ್ಕಮನ್ನು ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಥ್ಯಾಂಕ್ ಯು.